ಕ್ಲಾಸಸ್ ಹೇಗಿತ್ತು ನಿಮ್ಮ ಲಾಸ್ಟ್ ಕ್ಲಾಸಸ್? ಎಸ್, ಐ ಥಿಂಕ್ ಅಡ್ಜಸ್ಟ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಎಸ್, ನಾನು ನಿಮ್ಮ ಫಸ್ಟ್ ಇಂಟ್ರಡಕ್ಷನ್ ಕ್ಲಾಸಲ್ಲೇ ಹೇಳಿದ್ದೀನಿ, ಬಿಕಾಸ್ ಆಫ್ ದಿಸ್ corona situation, so up to some days we have to adjust these type of classes only. Okay, ಇದೇ ರೀತಿಯಾದಂಥ ಕ್ಲಾಸಸ್ಗಳಿಗೆ ನಾವು ಅಡ್ಜಸ್ಟ್ ಆಗಲೇಬೇಕಾಗತ್ತೆ. ಸೊ ನಿಮ್ಮ ಅಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹಿಯರ್. ಓಕೆ, ಸೊ ನಿಮ್ಮ ಅಟೆನ್ಷನ್ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದ ಥಿಂಗ್ಸ್. ಓಕೆ, ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಗೆ ಏನಾದ್ರು ಡೌಟ್ಸ್ಗಳಿತ್ತು ಅಂತಂದರೆ ಜಸ್ಟ್ ಅದನ್ನ ಅಂಡರ್ಲೈನ್ ಮಾಡ್ಕೊಂಡ್ಬಿಟ್ಟು ಯು ಕ್ಯಾನ್ ಕಾಲ್ ಮಿ ಅಟ್ ಎನಿ ಟೈಮ್. ಓಕೆ, ರಿಗಾರ್ಡಿಂಗ್ ದ ಸಿಲೆಬಸ್ ಯು ಕ್ಯಾನ್ ಕಾಲ್ ಮಿ ಅಟ್ ಎನಿ ಟೈಮ್. ಸೊ ನಿಮ್ಗೆ ಯಾವಾಗಾದ್ರು ಡೌಟ್ ಅಂತ ಇತ್ತು ಅಂತಂದರೆ ಅದನ್ನ ಅಂಡರ್ಲೈನ್ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿಬಿಟ್ಟು ನಿಮಗೆ ಏನು ಡೌಟ್ಸ್ಗಳಿದೆ ಜಸ್ಟ್ ಕ್ಲಿಯರ್ ಟು ಮಿ. ಓಕೆ, ಕ್ಲಿಯರ್ ವಿತ್ ಮಿ. ಓಕೆ, ಕ್ಲಿಯರ್ ಮಾಡ್ಕೊಳ್ಳಿ ನನ್ನ ಜೊತೆಗೆ. ಆ್ಯಂಡ್ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಏನು ಬರೆಸ್ತೀನಿ ಅದನ್ನ ನಿಮ್ಮ ನೋಟ್ಸ್ಗಳಲ್ಲಿ ನೀವು ಅದನ್ನ ಬರ್ಕೊಳ್ಳೇಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಆ್ಯಂಡ್ ಇವತ್ತು ಒಂದು ಪೇಜಲ್ಲಿ ಬರೆಯೋದು, ನಾಳೆ ಒಂದು ಪೇಜಲ್ಲಿ ಬರೆಯೋದು, ನಾಡಿದ್ದು ಒಂದು ಪೇಜಲ್ಲಿ ಬರೆಯೋದು, ದಯವಿಟ್ಟು ಡೋಂಟ್ ಡೂ ದ್ಯಾಟ್. ಓಕೆ, ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಜಸ್ಟ್ ಮೇಂಟೈನ್ ಒಂದು ನೋಟ್ಬುಕ್ನ ಮೇಂಟೈನ್ ಮಾಡಿ ಅಕೌಂಟೆನ್ಸಿಗೋಸ್ಕರನೇ. ಸೊ ನಾನು ಡೈಲಿ ಏನೇನು ಕ್ಲಾಸಸ್ ಮಾಡ್ತಾ ಹೋಗ್ತೀನಿ ಅದನ್ನು ಇಲ್ಲಿ ಚೆಕ್ ಮಾಡ್ಕೊತಾ ಹೋಗಿ, ಅಥವಾ ಅದನ್ನು ರೈಟ್ ಡೌನ್ ಮಾಡ್ಕೊತಾ ಹೋಗಿ. ನೆಗ್ಲೆಕ್ಟ್ ಮಾಡಬೇಡಿ. ಮತ್ತೆ ಹೇಳಿದ್ನಲ್ಲ, ಸಮ್ ಟೈಮ್ವರೆಗೂ ನಾವೇನು ಮಾಡಬೇಕಾಗತ್ತೆ, ಇದೇ ರೀತಿಯಾದಂಥ ಕ್ಲಾಸಸ್ಗಳನ್ನ ನಡೆಸಬೇಕಾಗತ್ತೆ. ಓಕೆ, again today we will start our classes. Again ನಮ್ಮ last class ಅಲ್ಲಿ ನಾವು we are in the accounts for non profit organization chapter ಅಲ್ಲಿ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದೀವಿ, ಇಂಟ್ರೊಡಕ್ಷನ್ ಕ್ಲಾಸ್ ಆಯ್ತು. ಅಂಡ್ ಅಗೇನ್ ಮೀನಿಂಗ್ ಹೇಳಿದೀನಿ, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಏನಂತ. ಅಂಡ್ ಅಗೇನ್ ಫೀಚರ್ಸ್ ನೋಡಿದ್ರಿ, ಅಂಡ್ ಸಮ್ ಪೆಕ್ಯುಲರ್ ಐಟಮ್ಸ್ ಗಳನ್ನ ನೋಡ್ತಾ ಬಂದ್ರಿ, ರೈಟ್? ಸೊ ಇನ್ ಟುಡೇಸ್ ಕ್ಲಾಸ್ we will discuss about final accounts of a not for profit organization. ಸೊ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಆಯಿತು ಅಂತಂದರೆ, ಸೊ ಇಂಥ ಆರ್ಗನೈಸೇಷನ್ಸ್ಗಳಲ್ಲಿ ಆನ್ ವಾಟ್ ಬೇಸಿಸ್ ಅಥವಾ ಯಾವ ರೂಲ್ಸ್ಗಳ ವೈಸ್ ನಾವಿಲ್ಲಿ ಅಥವಾ ಯಾವ ಅಕೌಂಟ್ಸ್ಗಳನ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ ಅಂತ. ಓಕೆ, ಸೊ ಇನ್ ದ ಕೇಸ್ ಆಫ್ ಅ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ we are going to prepare a 3 accounts. that is final accounts ಗೆ ಬರೋ ಹಾಗಿದ್ರೆ ನನ್ನ ಹತ್ರ 3 ಫೈನಲ್ ಅಕೌಂಟ್ಸ್ ಗಳಿದೆ. ಎಸ್, ಅದರಲ್ಲಿ ಫಸ್ಟ್ ಒನ್ ತಗೊಳ್ಳೋ ಹಾಗಿದ್ರೆ ದಟ್ ಇಸ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್. Receipts and payments account. ನಮ್ಮ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ನಮ್ಮ ಫಸ್ಟ್ ಅಕೌಂಟ್ ಇಸ್ receipts and payments account. Okay, and the second account is income and expenditure account. Okay, and the second one is income and expenditure account. Okay, and the third one is, as usual, we need to prepare our balance sheet. Okay, and the third one is balance sheet. ಸೊ ನೀವು ಬರ್ಕೊಳ್ಳಿರೋ ರೀಸನ್ ಇಂದಾನೆ ನಾನು ಹೇಳ್ಬಿಟ್ಟು ಮತ್ತೆ ಬೋರ್ಡ್ ಮೇಲೆ ಬರ್ಬಿಟ್ಟು ಬರಿಬೇಕಾದ್ರೂ ನಾನು ಎಕ್ಸ್ಪ್ಲೈನ್ ಮಾಡಿಸಿದ್ದೀನಿ. ಓಕೆ, ಎಲ್ಲರೂ ದಿನ ರೈಟ್ ಡೌನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ ನಿಮ್ಮ ನೋಟ್ಸ್ಗಳಲ್ಲಿ. ಓಕೆ, ಎಸ್, ಅಗೇನ್ ಫೈನಲ್ ಅಕೌಂಟ್ಸಿಗೆ ಬರೋ ಹಾಗಿದ್ರೆ ನಮ್ಮ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ we have 3 types of a final account. One is receipts and the payments account, and the second one is income and expenditure account, and the third one is a balance sheet. Okay, so one by one ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ತಗೊಳ್ಳೋಣ, ದಟ್ ಇಸ್ receipts and payments account. Okay, its meaning ಗೆ ಬರೋ ಹಾಗಿದ್ರೆ let's take down. It is a summary of cash receipts and cash payments of not for profit organization relating to a given period of time, usually a year. Okay, yes, here we have a meaning of receipts and payments account. Okay, so actually ಬರೋ ಹಾಗಿದ್ರೆ receipts and payments account is a summary of cash receipts and cash payments of not for profit organization relating to a given period of time, usually a year, is called as receipts and payments account. Okay, here we have a meaning. It is a summary of anta karithivi. Okay, what do you mean by summary? In the case of your English,
ಕೇಳಿದ್ರಲ್ವಾ ವರ್ಡ್ ಅದನ್ನ ಸಮ್ಮರಿ. ಸಮ್ಮರಿ ಇಸ್ ನಥಿಂಗ್ ಬಟ್ ಇನ್ ಬ್ರೀಫ್. ಓಕೆ, ಸಮ್ಮರಿ ಇಸ್ ನಥಿಂಗ್ ಬಟ್ ಬ್ರೀಫ್. ಇಲ್ಲಿ ನಮಗೆ ಲೆಂತಿ ಎಕ್ಸ್ಪ್ಲನೇಷನ್ಸ್ ಗಳಿರಲ್ಲ, ಬದಲಾಗಿ ಏನಿರುತ್ತೆ ಇದು ಸಮ್ಮರಿ ಫಾರ್ಮಲ್ ಇರುತ್ತೆ. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನೋದು ಏನಾಗಿರುತ್ತೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಸಮ್ಮರಿ ಅಥವಾ ಬ್ರೀಫ್ ಎಕ್ಸ್ಪ್ಲನೇಷನ್ ಮಾತ್ರ ಆಗಿರುತ್ತೆ. ಸೊ ಇಟ್ ಇಸ್ ಅ ಸಮ್ಮರಿ ಆಫ್ ಯಾವುದ್ರ ಬಗ್ಗೆ ಸಮ್ಮರಿ. ಒನ್ ಇಸ್ ಕ್ಯಾಶ್ ರಿಸಿಪ್ಟ್ ಅಂಡ್ ಅನದರ್ ಒನ್ ಇಸ್ ಕ್ಯಾಶ್ ಪೇಮೆಂಟ್. ಓಕೆ, ಸೊ ಕ್ಯಾಶ್ ರಿಸಿಪ್ಟ್ ಮತ್ತೆ ಕ್ಯಾಶ್ ಪೇಮೆಂಟ್ ನ ಸಮ್ಮರಿ ಆಗಿರುತ್ತೆ ಇದು. ಎಲ್ಲಿ of a not for profit organization, ನಮ್ಮ not for profit organization ಅಲ್ಲಿ, and when ಯಾವಾಗ, that is relating to a given period of a time. okay, ಕೊಟ್ಟಿರುವಂತಹ ಡೇಟ್ ಅಲ್ಲಿ, ಟೈಮ್ ಅಲ್ಲಿ. ಓಕೆ, ಆ ಟೈಮ್ ಯಾವ್ದಾಗಿರುತ್ತಪ್ಪ ಅಂದ್ರೆ ಯೂಶುವಲಿ 1 ವರ್ಷದಾಗಿರುತ್ತೆ. ಓಕೆ, ಲಾಸ್ಟ್ ಎಲ್ಲ ನೋಡಿದಿರ, ಫಸ್ಟ್ ಎಲ್ಲ ಪ್ರಿಪೇರ್ ಮಾಡಿದಿರಲ್ಲ, ಬ್ಯಾಲೆನ್ಸ್ ಶೀಟ್ ರಿಪೀಟ್ ಕೇಸ್ ಅಲ್ಲಿ ಪ್ರಿಪೇರ್ ಮಾಡ್ತಿದ್ವಾ ನಾವು? ನೋ, ಬದಲಾಗಿ ಏನಾಗ್ತಿತ್ತು, ಇಯರ್ಲಿ ಒನ್ಸ್ ಮಾತ್ರ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್, ರೈಟ್? ಸೊ ಇಲ್ಲೂ ಕೂಡ ಅಷ್ಟೇ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಯಾವಾಗಲೂ ಪ್ರಿಪೇರ್ ಮಾಡೋದು ನಾವು ವರ್ಷದಲ್ಲಿ ಒಂದ್ಸಲ ಮಾತ್ರ. ಓಕೆ, ಸೊ ಹೇಳಿ ಯಾವ ಇಯರ್ ಆಗಿರ್ಬೋದು ಅದು ನೆನಪಿದೆನಾ? ದಟ್ ಇಸ್ ಅಕೌಂಟಿಂಗ್ ಇಯರ್ ಅಥವಾ ಫಿನಾನ್ಷಿಯಲ್ ಇಯರ್ ನಮ್ದು. ಎಸ್, ಇಟ್ ವಿಲ್ ಸ್ಟಾರ್ಟ್ಸ್ ಫ್ರಮ್ 1/4 ಸ್ಟಾರ್ಟ್ ಆಗುತ್ತೆ, ರೈಟ್? ಅಂಡ್ ಎಂಡ್ಸ್ ವಿತ್ 31st/3. ನೆನಪಿದೆ ಅಲ್ವಾ ನಿಮಗೆ? ಎಸ್, ಆರ್ ಫಿನಾನ್ಷಿಯಲ್ ಇಯರ್ ಅವರ್ ಅಕೌಂಟಿಂಗ್ ಇಯರ್ ವಿಲ್ ಸ್ಟಾರ್ಟ್ಸ್ ಫ್ರಮ್ 1/4 ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಎಂಡ್ಸ್ ವಿತ್ 31st/3. ಓಕೆ, ಅಂಡ್ ಇಲ್ಲಿ ಬರೋ ಹಾಗಿದ್ರೆ ನಾವು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡೋದು ಯಾವ ವರ್ಷಕ್ಕೆ ಅಂದ್ರೆ 31st/3. ಓಕೆ, ಈ ಡೇಟಿಗೆ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಅಂಡ್ ನಿಮಗೆ ಇಯರ್ ಗೊತ್ತಿದೆ, ಇನ್ ಕೇಸ್ 11 ಕೊಟ್ಟಿದ್ರೆ ಏನಾಗುತ್ತೆ, 12 ಕಂಪ್ಲೀಟ್ ಆಗುತ್ತೆ, ರೈಟ್? ಅಂಡ್ 13 ಕೊಟ್ಟಿದ್ರೆ ಏನಾಗುತ್ತೆ, 14 ಕಂಪ್ಲೀಟ್ ಆಗುತ್ತೆ. ಇನ್ ಕೇಸ್ 19 ಕೊಟ್ಟಿದ್ರೆ 20 ಕಂಪ್ಲೀಟ್ ಆಗುತ್ತೆ. ನೆನಪಿದೆ ಅವೆಲ್ಲ? ಎಸ್, this is what receipt and payment account. okay, once again it is a summary of, it is a brief explanation of cash receipt and cash payments of a not for profit organization relating to a given period of time. ಸೊ ಆ ಟೈಮ್ ನಮ್ಗೆ ಯಾವಾಗಲೂ ಯಾವ್ದಾಗಿರುತ್ತೆ, 1 ವರ್ಷದಾಗಿರುತ್ತೆ. ಸೊ ಡೇಟ್ ಯಾವಾಗ ಬರುತ್ತೆ ಆ ವರ್ಷದಲ್ಲಿ ಅಂದ್ರೆ ದಟ್ ಈಸ್ 31st/3. okay, so this is what we used to call it as receipt and payment account. ಕ್ಲಿಯರ್ ಅಲ್ಲ ನಿಮಗೆ ಮೀನಿಂಗ್ ಇದು? ಎಸ್, ನೆಕ್ಸ್ಟ್ ನೋಡೋಣ ಫೀಚರ್ಸ್ ಗಳು ಏನೇನಿದೆ ಅಂತ. ಓಕೆ, ಫೀಚರ್ಸ್. ಎಸ್, ಏನೇನು ಫೀಚರ್ಸ್ ಗಳು ನಮ್ಮ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಬರ್ತಾ ಹೋಗುತ್ತೆ ಅಂತ. ಎಸ್, ಫಸ್ಟ್ ಒನ್ ಬರೋ ಹಾಗಿದ್ರೆ ಇಟ್ ಈಸ್ ಅ ರಿಯಲ್ ಅಕೌಂಟ್. ಓಕೆ, ಇದು ಎಂಥ ಅಕೌಂಟ್ ಆಗಿರುತ್ತಪ್ಪ ಅಂತಂದ್ರೆ ರಿಯಲ್ ಅಕೌಂಟ್ ಆಗಿರುತ್ತೆ. ಓಕೆ, ಸೊ ರಿಯಲ್ ಅಕೌಂಟ್ ಏನ್ ಹೇಳುತ್ತೆ ಅಂತಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಇಟ್ ಮೀನ್ಸ್ ನಿಮ್ಮ ಆರ್ಗನೈಸೇಷನ್ ಒಳಗಡೆ ಯಾವ್ಯಾವ ಐಟಮ್ಸ್ ಗಳು ಬರುತ್ತೆ ಅದನ್ನೆಲ್ಲ ಡೆಬಿಟ್ ಅಲ್ಲಿ ತೋರಿಸಿ ಅಂತ ಹೇಳುತ್ತೆ. ಅಂಡ್ ಹೊರಗಡೆ ಎಕ್ಸಿಟ್ ಆಗಿರುವಂತಹ ಎಲ್ಲ ಐಟಮ್ಸ್ ಗಳನ್ನ ಕ್ರೆಡಿಟ್ ಅಲ್ಲಿ ತೋರಿಸಿ ಅಂತ ಹೇಳುತ್ತೆ. ಓಕೆ, ದಟ್ ಇಸ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ದಟ್ ಇಸ್ ವಾಟ್ ರಿಯಲ್ ಅಕೌಂಟ್. ಓಕೆ, ಅಂಡ್ ಇಲ್ಲಿ ಬರೋ ಹಾಗಿದ್ರೆ ಎಸ್, ನಮ್ಮ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಎಂತ ಅಕೌಂಟ್ ಆಗಿದೆ, ಇಟ್ ಇಸ್ ಅ ರಿಯಲ್ ಅಕೌಂಟ್. ಸೊ ದ ರಿಯಲ್ ಅಕೌಂಟ್ ಸೇಸ್ ದಟ್ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ಓಕೆ, ಬಂದಿರೋದನ್ನೆಲ್ಲ ಡೆಬಿಟ್ ಮಾಡಿ ಅಂತ ಹೇಳುತ್ತೆ ಅಂಡ್ ಹೋಗಿರೋದನ್ನೆಲ್ಲ ಕ್ರೆಡಿಟ್ ಮಾಡಿ ಅಂತ ಹೇಳುತ್ತೆ. ಓಕೆ, ಬರೋದು ಮೀನ್ಸ್ ಯಾವ್ದಾಗಿರುತ್ತೆ, ಅಫ್ ಕೋರ್ಸ್ ರಿಸಿಪ್ಟ್ ಆಗಿರುತ್ತೆ. ಸೊ ರಿಸಿಪ್ಟ್ ಎಲ್ಲ ನಮ್ಗೆ ಯಾವ ಕಡೆ ಬರ್ತಾ ಹೋಗುತ್ತೆ, ಡೆಬಿಟ್ ಅಲ್ಲಿ ಬರ್ತಾ ಹೋಗುತ್ತೆ. ಅಂಡ್ ಗೋಸ್ ಔಟ್ ಮೀನ್ಸ್ ಪೇಮೆಂಟ್. ಓಕೆ, ಸೊ ಹಾಗಿದ್ರೆ ಹೋಗಿರೋಂಥದ್ದನ್ನೆಲ್ಲ ನಾವು ಎಲ್ಲಿ ತೋರಿಸಬೇಕಾಗತ್ತೆ, ಕ್ರೆಡಿಟ್ ಅಲ್ಲಿ ತೋರಿಸಬೇಕಾಗುತ್ತೆ. ಓಕೆ, ಸೇಲ್ಸ್. So the first feature is receipt and payment account is a real account. So the real account says that debit what comes in, credit what goes out. Okay, yes. And second feature ik baro hagidre, yes, it is prepared on a cash system of accounting. It is prepared on a cash system of accounting. ಹೇಳಿ ನೆನಪಿದೆನಾ ನಿಮ್ಮ ಕ್ಯಾಶ್ ಸಿಸ್ಟಮ್ ಫಸ್ಟ್ ಇಯರ್ ಸಿಲೆಬಸ್ ಅಲ್ಲಿ ಬಂದಿತ್ತು? ಎಸ್, ಕ್ಯಾಶ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ immediate receipt or immediate payment of a cash. Okay, now meaning ನೋಡಬೇಕಾದ್ರೆ ನೋಡಿದ್ದೀವಿ, that is it is a summary of a cash receipt and a cash payment ಅಂತ ಹೇಳ್ತೀವಿ. ಓಕೆ, ಇಮಿಡಿಯೇಟ್ ಆಗಿ ಇಲ್ಲಿ ಏನಾಗಬೇಕು, ಒಂದು ಐದರ್ ಕ್ಯಾಶ್ ರಿಸೀವ್ ಆಗಬೇಕು ನಾಟ್ ಕ್ಯಾಶ್ ಪೇ ಆಗಬೇಕು. ಓಕೆ, ಡಿಲೇ ಇನ್ ಪೇಮೆಂಟ್ಸ್ ಗಳಿಲ್ಲ. ಓಕೆ, ಸೊ ಹಾಗಾಗಿ ನಮಗೆ
ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಬೇಸ್ ಆಗಿರೋದು ಯಾವ ಸಿಸ್ಟಮ್ ಅಲ್ಲಪ್ಪ ಅಂದ್ರೆ ಕ್ಯಾಶ್ ಸಿಸ್ಟಮ್ ಅಲ್ಲಿ. ಅಗೇನ್ ಕ್ಯಾಶ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಇಮಿಡಿಯೇಟ್ ರಿಸಿಪ್ಟ್ ಆರ್ ಇಮಿಡಿಯೇಟ್ ಪೇಮೆಂಟ್ ಆಫ್ ಅ ಮನಿ. ಓಕೆ, ಸೊ ಹಾಗಾಗಿ ಸೊ ಮೀನಿಂಗ್ ಅಲ್ಲಿ ನಮಗೆ ಬಂದಿರೋ ಹಾಗೆ ದಟ್ ಇಸ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಆನ್ ಅ ಕ್ಯಾಶ್ ಸಿಸ್ಟಮ್ ಆಫ್ ಅ ಅಕೌಂಟಿಂಗ್. ಓಕೆ, ಎಸ್. ಅಂಡ್ ದ ಥರ್ಡ್ ಫೀಚರ್ ಗೆ ಬರೋ ಹಾಗಿದ್ರೆ it is prepared from the cash book. It is prepared from the cash book. Okay, and ಇದನ್ನ ಪ್ರಿಪೇರ್ ಮಾಡೋದು ನಾವು ಎಲ್ಲಿಂದಪ್ಪ ಅಂದ್ರೆ ಅಗೇನ್ ಫ್ರಮ್ ದ ಕ್ಯಾಶ್ ಬುಕ್ ಇಂದ. ಅಂಡ್ ನಮ್ಮ ಲಾಸ್ಟ್ ಫೀಚರ್ ನೋಡಿದೀವಿ ಇಟ್ ಇಸ್ ಪ್ರಿಪೇರ್ಡ್ ಆನ್ ಅ ಕ್ಯಾಶ್ ಸಿಸ್ಟಮ್ ಅಂತ ಹೇಳಿದ್ವಿ. ಅಗೇನ್ ಈ ಕ್ಯಾಶ್ ಸಿಸ್ಟಮ್ ಅಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಅಫ್ಕೋರ್ಸ್ ನಮ್ಮ ರೆಫರೆನ್ಸ್ ಯಾವ್ದಾಗಿರತ್ತಪ್ಪ ಅಂತಂದ್ರೆ ಕ್ಯಾಶ್ ಬುಕ್ ಆಗಿರುತ್ತೆ. ಓಕೆ, ಅಗೇನ್ ಕ್ಯಾಶ್ ಬುಕ್ ಏನ್ ಹೇಳುತ್ತೆ ಹೇಳಿ, ಅಗೇನ್ ಇಮಿಡಿಯೇಟ್ ರಿಸಿಪ್ಟ್ ಆರ್ ಇಮಿಡಿಯೇಟ್ ಪೇಮೆಂಟ್ ಆಫ್ ಅ ಮನಿ. ಓಕೆ, ಸೊ ಹಾಗಾಗಿ ಇದು ಯಾವಾಗಲೂ ಪ್ರಿಪೇರ್ ಮಾಡೋದು ನಾವು ಕ್ಯಾಶ್ ಬುಕ್ ಇಂದ. ಓಕೆ, and the fourth feature ಗೆ ಬರೋ ಹಾಗಿದ್ರೆ it is prepared at the end of the accounting period. It is prepared at the end of accounting year. ಸೊ ಅವಾಗಲೇ ನಿಮಗೆ ನಾನು ಮೀನಿಂಗ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ ರಿಲೇಟಿಂಗ್ ಟು ಅ ಗಿವನ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳಿದ್ವಿ. ಅಂಡ್ ಗಿವನ್ ಪೀರಿಯಡ್ ಆಫ್ ಟೈಮ್ ಯಾವಾಗಲೂ ನಮ್ಗೆ ಏನಾಗಿರುತ್ತೆ ಒಂದು ವರ್ಷ ಆಗಿರುತ್ತೆ. ಅಂಡ್ ಆ ಡೇಟ್ ನಮಗೆ ಬರೋದು ಯಾವಾಗಲೂ ಯಾವ್ದದು 31/3 ಆಗಿರುತ್ತೆ. ಓಕೆ, ದಟ್ ಇಸ್ ವಾಟ್ ಹಿಯರ್ ವಿ ಹ್ಯಾವ್ ಅ ಫೀಚರ್ ದಟ್ ಇಸ್ ಇಟ್ ಇಸ್ ಪ್ರಿಪೇರ್ಡ್ ಅಟ್ ದ ಎಂಡ್ ಆಫ್ ಅ ಅಕೌಂಟಿಂಗ್ ಇಯರ್. ಇದು ನಾವು ಪ್ರಿಪೇರ್ ಮಾಡಿದ್ರೆ ಯಾವಾಗಪ್ಪ ಅಂದ್ರೆ ಎಂಡ್ ಆಫ್ ಅಕೌಂಟಿಂಗ್ ಇಯರ್ಗೆ. ಸೊ ನಮ್ಮ ಎಂಡ್ ಆಫ್ ಅಕೌಂಟಿಂಗ್ ಇಯರ್ ಯಾವಾಗಲೂ ಯಾವ್ದಾಗಿರುತ್ತೆ 31/3 ಆಗಿರುತ್ತೆ. ಓಕೆ, and the last feature is it includes both capital and revenue items. It includes both capital and revenue items. Okay, so ನಮ್ಮ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಏನಾಗಿರುತ್ತೆ ಇದು ಎರಡನ್ನೂ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಎರಡು ಮೀನ್ಸ್ ಒನ್ ಇಸ್ ಕ್ಯಾಪಿಟಲ್ ಐಟಮ್ ಅಂಡ್ ದ ಸೆಕೆಂಡ್ ಒನ್ ಇಸ್ ರೆವೆನ್ಯೂ ಐಟಮ್. ಇಟ್ ಇನ್ಕ್ಲೂಡ್ಸ್ ಬೋತ್ ಕ್ಯಾಪಿಟಲ್ ಅಂಡ್ ರೆವೆನ್ಯೂ ಐಟಮ್ ಅಂತ ಹೇಳ್ತೀವಿ. ನಿಮಗೆ ನಾನು ಲಾಸ್ಟ್ ಫೆಸ್ಟಿವಲ್ ಮಾಡಿದ್ದೆ ಕ್ಯಾಪಿಟಲ್ ಐಟಮ್ಸ್, ರೆವೆನ್ಯೂ ಐಟಮ್ಸ್, ಡಿಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಡು ಯು ರಿಮೆಂಬರ್ ದಟ್? ಎಸ್, ಹೇಳಿ ಏನಾಗಿರುತ್ತೆ ಕ್ಯಾಪಿಟಲ್ ಐಟಮ್ ಅಂದ್ರೆ ಫಸ್ಟ್ ಇಯರ್ ಸಿಲೆಬಸ್ ಅಲ್ಲಿ ಬಂದಿತ್ತು. ನೋಟ್ಸ್ ಅಲ್ಲಿ ಬರ್ಸಿದೀನಿ ನೋಡಿ, ಇದ್ರ ಬಗ್ಗೆ ನಾನು ಟಾಪಿಕ್ ಬರ್ಸಿದೀನಿ ನೋಡಿ. Okay, what do you mean by this? That is it includes both capital and revenue ಅಂದಾಗ capital ಅಂದ್ರೆ ಏನಾಗಿರುತ್ತೆ ಹೇಳಿ? Yes, so the items which are having more than 1 year. Okay, so ಯಾವ ಐಟಮ್ಸ್ ಗಳು 1 year ಗಿಂತ ಜಾಸ್ತಿ ನಮಗೆ ಯೂಸೇಜ್ ಗೆ ಬಂದಿರುತ್ತೆ. ಸೊ ಎಲ್ಲ ಥಿಂಗ್ಸ್ ಗಳು ನಮಗೆ ಏನಾಗಿರುತ್ತೆ ಕ್ಯಾಪಿಟಲ್ ಆಗಿರುತ್ತೆ, ನಥಿಂಗ್ ಬಟ್ ಲಾಂಗ್ ಟರ್ಮ್ ಬೇಸಿಸ್. ಓಕೆ, ಅಂಡ್ ರೆವೆನ್ಯೂ ಅಂದಾಗ ನಮ್ಗೆ ಏನಾಗಿರುತ್ತೆ ಶಾರ್ಟ್ ಟರ್ಮ್ ಆಗಿರುತ್ತೆ. ಶಾರ್ಟ್ ಟರ್ಮ್ ಇನ್ ದ ಸೆನ್ಸ್ ವಿತ್ ಇನ್ ಅ ಇಯರ್. ಓಕೆ, ಒಂದು ವರ್ಷದಲ್ಲಿ ನಮ್ಮ ಫರ್ಮ್ ಅಲ್ಲಿ ಇರುವಂತಹ ಎಲ್ಲ ಐಟಮ್ಸ್ ಗಳು ನಮ್ಗೆ ಏನಾಗ್ತಾ ಹೋಗುತ್ತೆ ರೆವೆನ್ಯೂ ಐಟಮ್ಸ್ ಆಗ್ತಾ ಹೋಗುತ್ತೆ. ದಟ್ ಇಸ್ ಶಾರ್ಟ್ ಟರ್ಮ್ ಬೇಸಿಸ್ ಅಲ್ಲಿ ನಮ್ಗೆ ಯೂಸ್ ಕೊಡ್ತಿದೆ ಅಂದ್ರೆ ದಟ್ ಇಸ್ ಆಲ್ ರೆವೆನ್ಯೂ ಐಟಮ್ಸ್, ದೋಸ್ ಆರ್ ಆಲ್. ಅಂಡ್ ಇನ್ ಕೇಸ್ ಲಾಂಗ್ ಟರ್ಮ್ ಬೇಸಿಸ್ ಅಲ್ಲಿ ಕೊಡ್ತಾ ಇದೆ ಅಂತಂದ್ರೆ ದೋಸ್ ಆರ್ ಆಲ್ ಕ್ಯಾಪಿಟಲ್ ಐಟಮ್ಸ್. ಓಕೆ, ಲಾಂಗ್ ಟರ್ಮ್ ಐಟಮ್ಸ್ ಗಳು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಇರುತ್ತೆ. ಅಂಡ್ ಶಾರ್ಟ್ ಟರ್ಮ್ ಐಟಮ್ಸ್ ಗಳು, ಸೊ ಕ್ಯಾಪಿಟಲ್ ಇನ್ ದ ಸೆನ್ಸ್ ಲಾಂಗ್ ಟರ್ಮ್ ಐಟಮ್ಸ್. ಓಕೆ, ಅಂಡ್ ರೆವೆನ್ಯೂ ಇನ್ ದ ಸೆನ್ಸ್ ಶಾರ್ಟ್ ಟರ್ಮ್ ಐಟಮ್ಸ್. ಓಕೆ, ಇದೆರಡು ನಮ್ಗೆ ಏನಾಗಿರುತ್ತೆ ನಮ್ಮ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. Okay, clear idana? Yes, once again I'll repeat. So the first feature is it is a real account. Okay, and real account says debit what comes in, credit what goes out. Okay, and secondly it is prepared on a cash system, cash receipt and a cash payment only. Okay, and third it is prepared from the cash book. Yes, now idina cash system alli prepare ಮಾಡ್ತಿದೀವಿ ಬೇಸ್ ಮೇಲೆ ಅಂತ ಅಂದಾಗ of course we need a cash book. Okay, and fourth feature it is prepared at the end of accounting year. So our end of accounting year is 31/3. Okay, yes, and the last one is it includes both capital and the revenue item. Capital means long term. Okay, and revenue means short term. ಎರಡು ಐಟಮ್ಸ್ ಗಳು ನಮಗೆ ಏನಾಗಿರುತ್ತೆ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಯಾವುದರಲ್ಲಿ ರಿಸಿಪ್ಟ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ. Okay, yes, these are all the features of receipts and payments account. ಓಕೆ, ಎಸ್, ಇಲ್ಲಿ ನಮಗೆ ನೆಕ್ಸ್ಟ್ ಫಾರ್ಮ್ಯಾಟ್ ಇದೆ. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಮೇಲೆ ನಿಮಗೆ 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಬಟ್ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಮಾಡ್ತೀನಲ್ಲ ಸೊ ಅವಾಗ ನಾನು ಇದನ್ನ ಫಾರ್ಮ್ಯಾಟ್ ಕೊಟ್ಬಿಟ್ಟು ನಿಮಗೆ ಪ್ರಾಬ್ಲಮ್ ಬರೆಸ್ತೇನೆ. ಓಕೆ, ಎಸ್.
ಎಸ್ ನಮ್ಮ ಫೈನಲ್ ಅಕೌಂಟ್ಸ್ ಅಲ್ಲಿ ಫಸ್ಟ್ ಒನ್ ನೋಡಿದ್ವಿ ಇವಾಗ ದಟ್ ಇಸ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಆಯ್ತು. ಓಕೆ ಅಂಡ್ ದ ಸೆಕೆಂಡ್ ಒನ್ ಇಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಓಕೆ ಸೊ ನಮ್ಮ ಫೈನಲ್ ಅಕೌಂಟ್ಸ್ ಅಲ್ಲಿ ಸೆಕೆಂಡ್ ಒನ್ ಯಾವುದು ನಮ್ಮ ಫೈನಲ್ ಅಕೌಂಟ್ ಅಲ್ಲಿ ದಟ್ ಇಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಓಕೆ ಲೆಟ್ಸ್ ರೈಟ್ ಡೌನ್ ದ ಮೀನಿಂಗ್. Yes, it is a summary of income and expenses. It is a summary of income and expenses of not-for-profit organization, of not-for-profit organization, not-for-profit organization prepared at the end of the accounting year. Prepared at the end of the accounting year. End of the accounting year. Okay. So last ನಮಗೆ receipt and payment account ಬಂತಲ್ಲ, so same meaning ಇಲ್ಲೂ ನಮಗೆ ಅಪ್ಲೈ ಆಗುತ್ತೆ. Only the changes ಅಲ್ಲಿ ನಾವೇನು ಯೂಸ್ ಮಾಡಿದ್ವಿ that is summary of cash receipt and cash payment ಅಂತ ಯೂಸ್ ಮಾಡಿದ್ವಿ. ಕ್ಯಾಶ್ ರಿಸಿಪ್ಟ್ ಮತ್ತೆ ಕ್ಯಾಶ್ ಪೇಮೆಂಟ್ ಬಂದ್ರೆ ಏನು ಮಾಡ್ತೀವಿ ಜಸ್ಟ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಅಂತ ಯೂಸ್ ಮಾಡ್ತಿದ್ವಿ. ಅದು ಬಿಟ್ಟರೆ ಉಳಿದ ಎಲ್ಲ ಮೀನಿಂಗ್ ನಿಮಗೆ ಸೇಮ್ ಬರುತ್ತೆ. ಓಕೆ ಎಸ್ ಇಲ್ಲಿಗೆ ಬರುವಾಗಿದ್ರೆ ಅಗೇನ್ ಇಟ್ ಇಸ್ ಅ ಸಮ್ಮರಿ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ of a not-for-profit organization prepared at the end of the accounting year is called as income and expenditure account. Okay, again idu namage enagappa andre summary aitu. Again summary in the sense once again nothing but brief. Okay, lengthy format nimge iralla ಅಥವಾ much of explanations ಗಳು ಇರಲ್ಲ, ಬದಲಾಗಿ ಏನಾಗಿರುತ್ತೆ ಫಾರ್ಮ್ಯಾಟ್ ಅಂತ ನೋಡಿದಿರಲ್ಲ brief explanation ಗಳು. Okay, for example cash account debited to capital account ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ that is business started with the cash ಅಂತ, right? So ನಮಗೆ ಕ್ವೆಶ್ಚನ್ ಬಂದಾಗ ಏನು ಬಂದಿತ್ತು ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಬಂತು, ಬಟ್ ಅಕೌಂಟ್ಸ್ ಗೆ ಕನ್ವರ್ಟ್ ಮಾಡಿದಾಗ ನಾವೇನು ಮಾಡ್ತೀವಿ ಜಸ್ಟ್ ವಿ ವಿಲ್ ರೈಟ್ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ಇಟ್ ಮೀನ್ಸ್ yes business started with the cash. So same thing happens. Brief length that is length expressions ಗಳಂತ ನಿಮಗೆ ಸಿಗಲ್ಲ, ಬದಲಾಗಿ ಬ್ರೀಫ್ ಅಲ್ಲಿ ಇರುತ್ತೆ. Okay, so it is a summary of income and expenses. Okay, ನಿಮಗೆ ಬರುವಂತ ಇನ್ಕಮ್ ಗಳು ಮತ್ತೆ ನೀವು ಮಾಡುವಂತ ಎಕ್ಸ್ಪೆನ್ಸಸ್ ಗಳ ಸಮ್ಮರಿ ಆಗಿರುತ್ತೆ. ಅಗೇನ್ ಎಲ್ಲಿ ಅಂದ್ರೆ ನಮ್ಮ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ. ಸೊ ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಗೇನ್ ಪ್ರಿಪೇರ್ ಅಟ್ ದ ಎಂಡ್ ಆಫ್ ಅಕೌಂಟಿಂಗ್ ಇಯರ್. ಅಗೇನ್ ಎಂಡ್ ಆಫ್ ಅಕೌಂಟಿಂಗ್ ಇಯರ್ ನಮ್ಗೆ ಯಾವಾಗ ಯಾವ್ದಾಗಿರುತ್ತೆ ಆಫ್ ಕೋರ್ಸ್ 31st 3. Okay, is clear idaga? Again it is a summary of income and expenses of a not-for-profit organization prepared at the end of the accounting year. So end of accounting year namge yavadagirutte 31st 3 agutte. Clear meaning nimge idu? Yes, receipt and payment account almost similar ide, all the changes words ashtu. Okay, yes again nodana next idu features galu namge enen barta hogutte anta. Okay, this features ಗೆ ಬರೋವಾಗಿದ್ರೆ yes the first one is it is nominal account. It is nominal account. As nominal account rule says that debit all expenses and losses, credit all incomes and gains ಅಂತ ಹೇಳುತ್ತೆ. ಸೊ ನಾಮಿನಲ್ ಅಕೌಂಟ್ ರೂಲ್ ಏನು ಹೇಳುತ್ತಪ್ಪ ಅಂದ್ರೆ ಎಲ್ಲ ಎಕ್ಸ್ಪೆನ್ಸಸ್ ಮತ್ತೆ ಲಾಸಸ್ ನ ಡೆಬಿಟ್ ಮಾಡಿ ಅಂತ ಹೇಳುತ್ತೆ. ಸೊ ಹಾಗಿದ್ರೆ ಎಕ್ಸ್ಪೆಂಡಿಚರ್ ನಮ್ಗೆ ಎಲ್ಲಿಗೆ ಹೋಗುತ್ತೆ ಡೆಬಿಟ್ ಸೈಡಿಗೆ ಬರುತ್ತೆ. ಓಕೆ, ಅಂಡ್ ಎಲ್ಲ ಇನ್ಕಮ್ಸ್ ಮತ್ತೆ ಗೇನ್ಸ್ ಗಳನ್ನ ಕ್ರೆಡಿಟ್ ಮಾಡಿ ಅಂತ ಹೇಳುತ್ತೆ. ಸೊ ಇಲ್ಲಿ ಇನ್ಕಮ್ ನಮ್ಗೆ ಎಲ್ಲಿಗೆ ಬರುತ್ತೆ ಕ್ರೆಡಿಟ್ ಗೆ ಬರುತ್ತೆ. ಓಕೆ, ಫಾರ್ಮ್ಯಾಟ್ ಕ್ಲಿಯರ್ ಅಲ್ವಾ ನಿಮಗೆ? ಎಸ್ ಡೆಬಿಟ್ ಅಲ್ಲಿ ಎಕ್ಸ್ಪೆಂಡಿಚರ್ ನ ಎಂಟ್ರಿ ಮಾಡ್ತಾ ಹೋಗ್ತೀವಿ ಅಂಡ್ ಕ್ರೆಡಿಟ್ ಅಲ್ಲಿ ಇನ್ಕಮ್ ಗಳನ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಓಕೆ, why? Because it is a nominal account. Once again nominal account says that debit all expenses and losses, credit all incomes and gains ಅಂತ ಹೇಳುತ್ತೆ. ಬಂದಿರುವಂತ ಎಲ್ಲ ಇನ್ಕಮ್ ಮತ್ತೆ ಗೇನ್ ಗಳನ್ನ ಕ್ರೆಡಿಟ್ ಮಾಡಿ ಅಂಡ್ ಆಗಿರುವಂತ ಎಕ್ಸ್ಪೆನ್ಸಸ್ ಮತ್ತೆ ಲಾಸಸ್ ಗಳನ್ನ ಡೆಬಿಟ್ ಮಾಡಿ ಅಂತ. ಸೊ ಅವಾಗ ನಮ್ಗೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಯಾವ ಅಕೌಂಟ್ ಆಗಿದೆ ನಾಮಿನಲ್ ಅಕೌಂಟ್ ರೂಲ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಅಂತ
the second feature is it is prepared from the receipt and payment account. It is prepared from the receipts and payments account and other informations. ಲಾಸ್ಟ್ ಇದ್ರಲ್ಲಿ ನಾವೇನ್ ಮಾಡಿದ್ವಿ, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಏನಾಗಿತ್ತು ನಮಗೆ, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಫ್ರಮ್ ದ ಕ್ಯಾಶ್ ಸಿಸ್ಟಮ್, ರೈಟ್. ಸೊ ಕ್ಯಾಶ್ ಸಿಸ್ಟಮ್ ಬೇಸ್ ಮೇಲೆ ನಾವೇನ್ ಮಾಡಿದ್ವಿ, ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಆ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್. ಬಟ್ ಹಿಯರ್ ಇಟ್ ಈಸ್ ಪ್ರಿಪೇರ್ಡ್ ಫ್ರಮ್ ದ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಂಡ್ ಅದರ್ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ. ಸೊ ನಾವು ಇಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಪ್ರಿಪೇರ್ ಮಾಡಬೇಕಂದ್ರೆ ವಾಟ್ ವಿ ನೀಡ್, ದಟ್ ಈಸ್ ಅಗೇನ್ ವಿ ನೀಡ್ ಆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್. Okay, so it's like a chain link ಅಷ್ಟೇ. So receipt and payment account prepare income and expenditure account ನ prepare ಮಾಡೋದು receipt and payment account ಬೇಸ್ ಮೇಲೆ, and receipt and payment account prepare ಮಾಡೋದು ನಾವು cash system ಬೇಸ್ ಮೇಲೆ. Okay, so ಹಾಗಾಗಿ ನಮ್ಗೆ ಇಲ್ಲಿ income and expenditure prepare ಮಾಡ್ತೀವಪ್ಪ ಅಂತಂದ್ರೆ we need a receipts and payments account. Okay, and other informations ಅಂತ ಹೇಳ್ತಾರೆ. Other informations are nothing but your adjustments. ನೆನಪಿದಲ್ವಾ, ಫಸ್ಟ್ ಇಯರ್ ಬಂದಿತ್ತಲ್ವಾ, ಹೇಗೆ ಕ್ವೆಶ್ಚನ್ ಕೊಟ್ಬಿಟ್ಟು ಫೈನಲಿ ಯು ವಿಲ್ ಗೆಟ್ ಯುವರ್ ಅಡ್ಜಸ್ಟ್ಮೆಂಟ್ಸ್, ರೈಟ್. ಸೊ ಅದರ್ ಇನ್ಫಾರ್ಮೇಶನ್ ಅಂದ್ರೂ ಅದೇ ಆಗುತ್ತೆ, ಅಡ್ಜಸ್ಟ್ಮೆಂಟ್ ಅಂದ್ರೂ ಅದೇ ಆಗುತ್ತೆ. ಒನ್ಸ್ ಅಗೇನ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನಾವು ಪ್ರಿಪೇರ್ ಮಾಡೋದು ರಿಸಿಪ್ಟ್ ಅಂಡ್ ಬೇಸ್ ಅಕೌಂಟ್ ನ ಬೇಸ್ ಮೇಲೆ, ಅಂಡ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಬೇಸ್ ಮೇಲೆ, ಅಂಡ್ ಅದರ್ ಇನ್ಫಾರ್ಮೇಶನ್ ಅಂದ್ರೆ ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಇಟ್ಕೊಂಡ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಆರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಓಕೆ, ಅಂಡ್ ಥರ್ಡ್ ಫೀಚರ್ ಬರೋ ಹಾಗಿದ್ರೆ, again it is prepared at the end of a accounting year. Okay, it is prepared at the end of the accounting year. Okay, ಇದನ್ನ ನಾವು ಪ್ರಿಪೇರ್ ಮಾಡೋದು ಯಾವಾಗಪ್ಪ ಅಂದ್ರೆ at the end of a accounting period. again ನಮ್ಮ end of accounting period ಯಾವ್ದಾಗಿರುತ್ತೆ, 31st 3 ಆಗಿರುತ್ತೆ. ಓಕೆ, ಸೊ ನಮ್ಮ ಅಕೌಂಟಿಂಗ್ ಇಯರ್ ಏನ್ ಎಂಡಿಂಗ್ ನಮಗೆ ಸಿಗುತ್ತೆ ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಅಲಾಂಗ್ ವಿತ್ ದಟ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಆರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಓಕೆ, ಅಂಡ್ ನಿಮ್ಮ ಫೋರ್ತ್ ಫೀಚರ್ ಬರೋ ಹಾಗಿದ್ರೆ, ಇಟ್ ಇನ್ಕ್ಲೂಡ್ಸ್ ಓನ್ಲಿ ರೆವೆನ್ಯೂ ಐಟಮ್ಸ್. ಇಟ್ ಇನ್ಕ್ಲೂಡ್ಸ್ ಓನ್ಲಿ ರೆವೆನ್ಯೂ ಐಟಮ್ಸ್. ಹೇಳಿ ಏನು ರೆವೆನ್ಯೂ ಐಟಮ್ಸ್ ಅಂದ್ರೆ, ಅವಾಗ ರಿಸಿಪ್ಟ್ ಅಂಡ್ ಪೇಮೆಂಟ್ ಮಾಡ್ಬೇಕಾದ್ರೆ ಮಾಡಿದೆ. ಇಟ್ ಇನ್ಕ್ಲೂಡ್ಸ್ ಬೋತ್ ಕ್ಯಾಪಿಟಲ್ ಅಂಡ್ ರೆವೆನ್ಯೂ ಐಟಮ್ಸ್ ಅಂತ ಬಂತು. ಓಕೆ, ಎಸ್ ಹಾಗಿದ್ರೆ ಇಲ್ಲೇನಾಗಿರುತ್ತೆ, ಇಟ್ ಇನ್ಕ್ಲೂಡ್ಸ್ ಓನ್ಲಿ ರೆವೆನ್ಯೂ ಐಟಮ್ಸ್. ಓಕೆ, ಏನು ಅಗೇನ್ ರೆವೆನ್ಯೂ ಐಟಮ್ಸ್ ಅಂತಂದ್ರೆ ಶಾರ್ಟ್ ಟರ್ಮ್ ಬೇಸಿಸ್ ಅಲ್ಲಿ ಇರುವಂತದ್ದು. ಓಕೆ, ಸೊ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಯೂಸ್ ಮಾಡೋದು ಕನ್ಸಿಡರೇಷನ್ ತಗೊಳ್ಳೋದು ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ಓನ್ಲಿ ರೆವೆನ್ಯೂ ಐಟಮ್ಸ್ ಗಳು ಮಾತ್ರ. ಓಕೆ, ಸೊ ಶಾರ್ಟ್ ಟರ್ಮ್ ಬೇಸಿಸ್ ಅಲ್ಲಿ ಇರುವಂತಹ ಐಟಮ್ಸ್ ಗಳು ಮಾತ್ರ ನಮ್ಗೆ ಏನಾಗುತ್ತೆ ಇಲ್ಲಿ ಕನ್ಸಿಡರೇಷನ್ ಗೆ ಬರ್ತಾ ಹೋಗುತ್ತೆ. But in the case of a receipts and payments account, it includes both capital and as well as revenue. But ಇಲ್ಲಿ ಬರೋವಾಗಿದ್ರೆ it includes only revenue items. Okay, and next ಬರೋವಾಗಿದ್ರೆ it includes non-cash items. It includes non-cash items. Okay, ಇದ್ರಲ್ಲಿ ನಮ್ಗೆ ಏನಾಗಿರುತ್ತೆ, ನಾನ್ ಕ್ಯಾಶ್ ಐಟಮ್ಸ್ ಗಳು ಕೂಡ ಏನಾಗಿರುತ್ತೆ ನಮ್ಗೆ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಇನ್ ದ ಕೇಸ್ ಆಫ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಇಟ್ ಇನ್ಕ್ಲೂಡ್ಸ್ ಓನ್ಲಿ ಕ್ಯಾಶ್ ಐಟಮ್ಸ್ ಗಳು ಮಾತ್ರ. ಓಕೆ, ಸೊ ನಾನ್ ಕ್ಯಾಶ್ ಐಟಮ್ಸ್ ಗಳು ನಮ್ಗೆ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ ಲಾಸ್ಟ್ ಅಲ್ಲಿ ಬಂದಿರಲಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಇಟ್ ಇನ್ಕ್ಲೂಡ್ಸ್ ನಾನ್ ಕ್ಯಾಶ್ ಐಟಮ್ಸ್ ಆಲ್ಸೋ. ಇದು ನಮ್ಗೆ ನಾನ್ ಕ್ಯಾಶ್ ಐಟಮ್ಸ್ ಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ. ಬೆಸ್ಟ್ ಎಕ್ಸಾಂಪಲ್ ನಾನ್ ಕ್ಯಾಶ್ ಯಾವ್ದಿರ್ಬೋದು, ಎಸ್ ಡಿಪ್ರಿಸಿಯೇಷನ್ ಅಂಡ್ ಅಗೇನ್ ಬ್ಯಾಡ್ ಡೆಟ್ಸ್. ಓಕೆ, ಡಿಪ್ರಿಸಿಯೇಷನ್ ಅಂದಾಗ ಏನಾಗುತ್ತೆ ಹೇಳಿ, ಅಸೆಟ್ ಇನ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ರೈಟ್. ಅದು ನಮ್ಗೆ ಏನಾಯ್ತು, ನಾನ್ ಕ್ಯಾಶ್ ಐಟಮ್ ಆಯ್ತು. ಬ್ಯಾಡ್ ಡೆಟ್ಸ್ ಎಲ್ಲಿಗೆ ಬರುತ್ತೆ, ನಮ್ಗೆ ಡೆಟಾಸ್ ಅಲ್ಲಿ ಬರುತ್ತೆ. ಸೊ ಡೆಟಾಸ್ ಏನಾಗುತ್ತೆ, ಇಷ್ಟ ಅಮೌಂಟ್ ಬರಲ್ಲ ಅಂತ ನಮಗೆ ಗೊತ್ತಾದಾಗ ಅವೆಲ್ಲ ನಮ್ಗೆ ಏನಾಗುತ್ತೆ, ಬ್ಯಾಡ್ ಡೆಟ್ಸ್ ಆಗುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ನಾನ್ ಕ್ಯಾಶ್ ಐಟಮ್ಸ್ ಗೆ ಡಿಪ್ರಿಸಿಯೇಷನ್ ಮತ್ತೆ ಬ್ಯಾಡ್ ಡೆಟ್ಸ್ ಆಗಿರುತ್ತೆ. Okay, yes, these are all the features of income and expenditure account. The first one is it is a nominal account, debit all expenses and losses, credit all incomes and gains ಅಂತ ಹೇಳುತ್ತೆ. And ಇದು ಪ್ರಿಪೇರ್ ಮಾಡೋದು receipt and payment account ಬೇಸ್ ಮೇಲೆ and along with that some information ಗಳು adjustment ಗಳು ಕೊಟ್ಟಿರ್ತಾರೆ. ಇದೆರಡು ಬೇಸ್ ಮೇಲೆ we are going to prepare our income and expenditure account. And third ಬರೋ ಹಾಗಿದ್ರೆ ಇದು ಪ್ರಿಪೇರ್ ಮಾಡೋದು ನಾವು ಯಾವಾಗಲೂ ಹೇಗೆ
at the end of accounting year ಅಲ್ಲಿ, that is on 31st 3 ಅಲ್ಲಿ, and it includes only revenue item. Revenue short term items ಗಳು ಮಾತ್ರ ಇದರಲ್ಲಿ ಇರುತ್ತೆ, and it includes non cash items. ಇದರಲ್ಲಿ non cash items ಗಳು ಕೂಡ ಇನ್ವಾಲ್ವ್ ಆಗಿರುತ್ತೆ ಅಥವಾ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಓಕೆ, these are all features of income and expenditure account. ಕ್ಲಿಯರ್ ಇದೆನಾ ನಿಮಗಿದು? Yes, last ಬರೋ ಹಾಗಿದ್ರೆ, so the third final account is balance sheet. The third one is balance sheet. Yes, take down the meaning. Yes, it is a statement which shows assets and liabilities of not for profit organization at the end of the accounting year. At the end of the accounting year. Okay, yes, this is the meaning of a balance sheet. So already nimatra first year notes are kottidini. Yes, once again, it is a statement which shows assets and liabilities of a not for profit organization at the end of the accounting year is called as balance sheet anta ಹೇಳ್ತೀವಿ. So ನಿಮಗೆ ಯಾವಾಗಲೂ ಹೇಳ್ತೀನಿ, ಬ್ಯಾಲೆನ್ಸ್ ಶೀಟ್ ಅನ್ನೋದು ಸ್ಟೇಟ್ಮೆಂಟ್, ಅದು ಅಕೌಂಟ್ ಅಲ್ಲ. ಓಕೆ, ಸೊ ಇಟ್ ಈಸ್ ಅ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಏನನ್ನ ಎಕ್ಸಿಬಿಟ್ ಮಾಡುತ್ತೆ ಅಥವಾ ಏನೇನು ಇರುತ್ತೆ ಅಂದ್ರೆ ವಿಚ್ ಶೋಸ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಓಕೆ, ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಈ ಸ್ಟೇಟ್ಮೆಂಟ್ ಅಲ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಇರುತ್ತೆ. ಅಗೇನ್ ಎಲ್ಲಿ ಅಂದ್ರೆ ದಟ್ ಈಸ್ ಆಫ್ ಅ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಅಗೇನ್ ವೆನ್ ಅಂತಂದಾಗ ಅಟ್ ದ ಎಂಡ್ ಆಫ್ ಅ ಅಕೌಂಟಿಂಗ್ ಇಯರ್ ಆಗಿರುತ್ತೆ. ಎಂಡ್ ಆಫ್ ಅಕೌಂಟಿಂಗ್ ಇಯರ್ ಮೀನ್ಸ್ ಅಗೇನ್ 31st 3. Okay, yes, this is what we used to call it as balance sheet. Once again, it is a statement which shows assets and liabilities of a not for profit organization at the end of an accounting year is called as balance sheet. Clear ಅದನ್ನ ನಿಮಗಿದು? Yes, ಇದು ಮೂರು ನಮ್ಮ ಫೈನಲ್ ಅಕೌಂಟ್ಸ್ ಆಗುತ್ತೆ. ಓಕೆ, ಇವತ್ತಿಗೆ ಇಷ್ಟು ನಿಮ್ಮ ಸಿಲೆಬಸ್ ಇದೆ, ದಟ್ ಇಸ್ ಇಷ್ಟು ನಾನು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಉಳಿದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಓಕೆ, ಮತ್ತೆ ಹೇಳ್ತಿದ್ದೀನಿ, ಗೊತ್ತಾಗಿಲ್ಲ ಅಂತಂದ್ರೆ ಜಸ್ಟ್ ಅಂಡರ್ಲೈನ್ ಮಾಡ್ಕೊಳ್ಳಿ. ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ಕಾಲ್. ಓಕೆ, ಥ್ಯಾಂಕ್ ಯು.